ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ನಿಮಗೂ ತೋರಿಸೋಣ, ನಾನು ಏನೇನು ತೊಗೊಳ್ತೀನಿ, ಯಾವ್ಯಾವ ಥರ ಇದೆ ಅಂತ ತೋರಿಸೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಹೋಗಿದ್ದು ಚಿಕ್ಕಮಂಗ್ಳೂರಲ್ಲಿರೋಂತಹ ವಿಶಾಲ್ ಮಾರ್ಟಿಗೆ, ಸರ್ಕಲಲ್ಲಿ ಲೊಕೇಟ್ ಆಗಿದೆ ಇದು. ಸೊ ನನ್ನ ಅಣ್ಣ ಮತ್ತು ಅತ್ತಿಗೆ ಪ್ರೀ ವೆಡ್ಡಿಂಗ್ ಇರೋದ್ರಿಂದ ಅವರು ಸ್ವಲ್ಪ ಬಟ್ಟೆಗಳನ್ನ ತೊಗೊಬೇಕು ಬನ್ನಿ ಅಂತ ಕರೆದಿದ್ರಿಂದ ನಾನು ಹೋಗಿದ್ದೆ. ಪಾಪುನ ಮನೇಲೇ ಬಿಟ್ಟು ಹೋಗಿದ್ರಿಂದ ನನಗೆ ಅರ್ಧ ಮನಸ್ಸಾಗ್ತಿತ್ತು ಹೋಗೋಣ ಬೇಡವಾ ಅಂತ. ಬಟ್ ಒಳ್ಳೆ ಮನ್ಸು ಮಾಡಿಬಿಟ್ಟು ಹೋದೆ. ಇವರಿಬ್ಬರು ಪರ್ಚೇಸ್ ಮಾಡ್ತಾಯಿದ್ರು. ನಾನು ಕೂಡ ಒಂದೆರಡು ಬಟ್ಟೆಗಳನ್ನೆಲ್ಲ ತೊಗೊಂಡೆ, ಜಾಸ್ತಿ ತೊಗೊಳ್ಲಿಲ್ಲ. ಇವರು ಒಂದು ಸ್ವಲ್ಪ ತೊಗೊಂಡ್ರು ಜಾಸ್ತಿ. ಇವಾಗ ನ್ಯೂ ಇಯರ್ ಇರೋದ್ರಿಂದ ಬೈ ಒನ್ ಗೆಟ್ ಒನ್ ತುಂಬಾ ಆಫರ್ಸ್ ಇದೆ. ಬಟ್ ಅಲ್ಲಿ ಯಾವಾಗಲೂ ಆಫರ್ಸ್ ಇರುತ್ತೆ. ಈ ಸಲ ಜಾಸ್ತಿ ಆಫರ್ ಇದೆ ಬನ್ನಿ ಅತ್ತಿಗೆ ಅಂತ ಕರ್ಕೊಂಡು ಹೋದರು. ಬಟ್ ನನಗೇನು ಅಷ್ಟೊಂದು ಆಫರ್ ಇದೆ ಅಂತ ಅನ್ನಿಸ್ಲಿಲ್ಲ. ಬಟ್ ನಾರ್ಮಲಾಗಿ ಹೇಗಿರುತ್ತೆ ಆ ಥರ ಬೈ ಒನ್ ಗೆಟ್ ಒನ್ ಖಂಡಿತವಾಗ್ಲೂ ಇರುತ್ತೆ ಯಾವಾಗ್ಲೂ. ವಿಶಾಲ್ ಮಾರ್ಟ್ ಏನೋ ಒಂಥರ ಫ್ಯಾಮಿಲಿ ಮಾರ್ಟ್ ಇದ್ದಂಗೆ ತುಂಬಾ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋ ಅಂಥದ್ದು. ಜೀನ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಒಂದು ಜೀನ್ಸ್ ತೊಗೊಂಡೆ. 800 ರುಪೀಸಿಂದು ಒಂದು ಜೀನ್ಸ್ ತೊಗೊಂಡೆ. ಮತ್ತು ಟಾಪ್ಗಳು ತೊಗೊಂಡೆ. ಪಾಪುಗೂ ಕೂಡ ಟೀ ಶರ್ಟು, ಶಾರ್ಟ್ಸು ಮತ್ತು ಶೂಗಳೆಲ್ಲ ತೊಗೊಂಡೆ. ಇವರು ಮ್ಯಾಚಿಂಗ್ ಬೇಕಲ್ವ ಪ್ರೀ ವೆಡ್ಡಿಂಗಿಗೆ. ಸೊ ಇವರಿಬ್ಬರು ಪೇರ್ ಮಾಡ್ಕೊತ ತೊಗೊಂಡ್ರು. ನಾನು ಹಾಗೆ ನನಗೇನಾದರೂ ಬೇಕಾಗುತ್ತೆ ಅಂದ್ಕೊಂಡು ತೊಗೊಂಡೆ. ಇಲ್ಲಿ ಮೆನ್ಸ್ ಶಾಪಿಗೆ ಬಂದಿದ್ದು ಮೇಲ್ಗಡೆ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ. ಇಲ್ಲಿ ಫುಲ್ ಇರೋದೆಲ್ಲ ಹುಡುಗರಿಗೋಸ್ಕರನೇ ಇರೋವಂಥದ್ದು. ಬಟ್ ನಾನು ಧನುಗೇನಾದ್ರು ತೊಗೊಳ್ಳೋಣ ಅಂದರೆ ಅವ್ರಿಗೆ ಬಟ್ಟೆ ತೊಗೊಳಕ್ಕೆ ನನಗೆ ಭಯ ಆಗುತ್ತೆ. ಬಿಕಾಸ್ ಅವರಿಗೆ ನಾನು ಬಟ್ಟೆ ತಂದರೆ ಸರಿಯೇ ಆಗೋಲ್ಲ. ಅವ್ರಿಗೆ ಅವರೇ ಬಟ್ಟೆ ತೊಗೋಬೇಕು. ಸೊ ನಾನು ಅವ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನೇ ತಗೊಳ್ಳಿ ಅಂತ ಸುಮ್ಮನೆ ಆದೆ. ಅವ್ರು ಬಂದಿರಲಿಲ್ಲ. ಸೊ ಒಬ್ಬಳಿಗೆ ನಂಗೆ ತೊಗೊಂಡು ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಸೊ ಅವ್ರಿಗೆ ನನಗಿಷ್ಟ ಆಗಿದ್ದು, ಅವ್ರಿಗೆ ಇಷ್ಟ ಆಗಲಿ ಬಿಡಲಿ ಏನಾದರೂ ಮಾಡ್ಕೊಳ್ಳಿ ಅಂದ್ಕೊಂಡು ಒಂದು ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಪ್ಲೈನ್ ಇರೋ ಫುಲ್ ಸ್ಲೀವಿಂದು ತೊಗೊಂಡೆ. ಅವ್ರು ಫುಲ್ ಸ್ಲೀವೇ ಹಾಕೋದು ಆಲ್ಮೋಸ್ಟು. ಸೊ ನಾನು ಅದನ್ನೇ ಒಂದು ತೊಗೊಂಡೆ. ಮನೆಗೆ ತಂದು ತೋರಿಸ್ದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ ಅಂದರು. ಗೊತ್ತಿಲ್ಲ ಅವ್ರು ಹಾಕ್ಕೊಳ್ತಾರಾ ಇಲ್ಲ ಅಂತ. ತಗೊಂಬರೋ ಅಂಥದ್ದು ನನ್ನ ಕರ್ತವ್ಯ. ನಾನು ತಂದಿದ್ದೀನಿ, ಹಾಕೋದು ಬಿಡೋದು ಅವರಿಷ್ಟ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇವರಿಬ್ರೂ ಅಷ್ಟೇ ತುಂಬ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿ ಬಟ್ಟೆಗಳನ್ನ ತೊಗೊಂಡ್ರು. ನಾನೇನು ಅರ್ಜೆಂಟ್ ಮಾಡಲಿಲ್ಲ. ಅವ್ರು ನಿಧಾನವಾಗೇ ತೊಗೊಳ್ಲಿ ಅಂತ ಸುಮ್ಮನೆ ಇದ್ದೆ ನಾನು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ಕೊಂಡು ನನಗೇನು ಬೇಕು ಮನೆಗೇನು ಬೇಕು ಐಟಮ್ಸು ಆ ಥರದ್ದೇ ತೊಗೊಳ್ತಾ ಇದ್ದೆ. ಇವರು ಜೀನ್ಸ್ಗಳು ಮತ್ತು ಶರ್ಟ್ಗಳು ಅದ್ರ ಮೇಲೆ ಹಾಕುವಂಥದ್ದು ಎಲ್ಲ ತೊಗೊಂಡ್ರು. ನಾನು ಹುಡುಕ್ತಾ ಇದ್ದೀನಿ ನೋಡಿ. ಈ ಬಾಯ್ಸಿಗೆ ಯಾವ್ದು ತಗೊಳ್ಳೋದಪ್ಪ ಅಂತಲೇ ಗೊತ್ತಾಗಲ್ಲ. ಇದೊಂದು ನೈಟ್ ಪ್ಯಾಂಟ್ ನಂಗೆ ತುಂಬ ಇಷ್ಟ ಆಯಿತು. 700 ರುಪೀಸ್ ಏನೋ ಇದ್ದಿದ್ದು. ತುಂಬ ಚೆನ್ನಾಗಾಯಿತು. ಬಟ್ ಧನು ಸೈಜ್ ನನಗೆ ಗೊತ್ತಿರಲಿಲ್ಲ. ಸೊ ನಾನು ತಗೊಳ್ಲಿಲ್ಲ. ಚೆನ್ನಾಗಿತ್ತು ಆ್ಯಕ್ಚುಲಿ. ಏನು ಬಾಯ್ಸೇ ಹಾಕೋಬೇಕಂತ ಇಲ್ಲ, ಗರ್ಲ್ಸ್ ಕೂಡ ಹಾಕೋಬೋದು, ಅಷ್ಟು ಚೆನ್ನಾಗಿತ್ತಿದ್ದು. ಎಕ್ಸ್ಪ್ಯಾಂಡ್ ಇರೋ ಅಂಥದ್ದು ಚೆನ್ನಾಗಿತ್ತು. ಬಟ್ ನಾನು ಅದನ್ನು ತೊಗೊಳ್ಲಿಲ್ಲ. ಹೊಟ್ಟೆನೂ ಹಸಿತಾ ಇತ್ತು. ನಂಗೆ ಪಿಲ್ಲೋ ತೊಗೊಬೇಕು ಅಂತ ಆಸೆ ಇತ್ತು. ನಮ್ಮದು ಪಿಲ್ಲೋ ಸೇಮ್ ಇದೇ ಇದರಲ್ಲೇ ತೊಗೊಂಡಿದ್ದು ನಾನು ಹೋದ ಸಲನೂ. 1 ಇಯರ್ 1.5 ಇಯರ್ ಆಯಿತು. ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಇನ್ನೂ ಚೆನ್ನಾಗಿದೆ ನಾವು ಯೂಸ್ ಮಾಡೋ ಅಂಥದ್ದು. ಬಟ್ ಈ ಸಲ ಮತ್ತೆ ಆಫರಲ್ಲಿ ಬಿಟ್ಟಿದ್ರು. ಇದೊಂದು ಆಫರ್ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು 699 ಇರೋದಿದು. 700 ರುಪೀಗೆ 2 ಇದ್ದಿದ್ದು. ಬಟ್ ಈ ಸಲ 400 ರುಪೀಸಿಗೆ 2 ಇತ್ತು. ಅದೇ ಸೇಮ್ ಕ್ವಾಲಿಟಿ. ಅದಕ್ಕೆ 1 ಇಯರ್ 1.5 ಇಯರ್ 2 ಇಯರ್ಸ್ ಬರುತ್ತಲ್ಲ ಅಂದ್ಕೊಂಡು ನಾನು ಅದನ್ನೇ ತೊಗೊಂಡೆ. ಚೆನ್ನಾಗಿತ್ತು ಆ್ಯಕ್ಚುಲಿ ಅದು. ಅದಕ್ಕೆ ಅದನ್ನೇ ತೊಗೊಂಡೆ ನಾನು. ನೆಕ್ಸ್ಟು ಇಲ್ಲಿ ಫುಡ್ ಸೆಷನಿಗೆ ಬಂದ್ವಿ. ಇಲ್ಲಿ ಏನೂ ತೊಗೊಳಕ್ಕೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ನಮ್ಮ ಅಂಗಡಿಲೇ ಎಲ್ಲ ಐಟಮ್ಸು ಇರೋದ್ರಿಂದ ನಮಗೇನು ಜ್ಯೂಸ್ ಆಗಲಿ, ಬಿಸ್ಕೆಟ್ಸ್ಗಳಾಗಲಿ, ಸ್ನ್ಯಾಕ್ಸ್ ಆಗಲಿ ತೊಗೊಬೇಕು ಅಂತ ಅನಿಸಿಲ್ಲ. ಸದ್ಯಕ್ಕೆ ನಾನೀಗ ಡಯಟ್ ಇರೋದ್ರಿಂದ ನಾನು ಅದನ್ನೆಲ್ಲ ತಿನ್ನಲ್ವಲ್ಲ ಅಂತ ತೊಗೊಳ್ಲಿಲ್ಲ ಅಷ್ಟೇ. ಪಾಪುಗೆ ಇನ್ನೇನು ಅಷ್ಟೊಂದೆಲ್ಲ ಬಿಸ್ಕೆಟ್ಗಳೆಲ್ಲ ಅವ್ನು ತಿನ್ನೋದೇ ಇಲ್ಲ. ಅವನು ಏನಿದ್ರೂ ಲೇಸ್ ತಿಂತಾನೆ ಅಷ್ಟೇ. ಬಿಟ್ಟರೆ ಡೈರಿ ಮಿಲ್ಕ್ ತಿಂತಾನೆ. ಬಿಟ್ಟರೆ ಬೇರೇನೂ ಅಷ್ಟು ಇಷ್ಟಪಡಲ್ಲ. ಸೊ ನಾನು ಸುಮ್ಮನೆ ಆದೆ, ತೊಗೊಂಡಿಲ್ಲ. ಫುಡ್ ಸೆಷನಲ್ಲಿ ಏನೂ ತೊಗೊಳ್ಲಿಲ್ಲ. ಇವರಿಬ್ಬರು ಏನೋ ಪರ್ಚೇಸ್ ಮಾಡ್ತಾ ಇದ್ದಾರೆ ಇನ್ನೂ. ಮನೆಗೆ ಬಂದಮೇಲೆ ಅನ್ನಿಸ್ತು ನಾನೊಂದು ಬಾಡಿ ಲೋಷನ್ ತೊಗೋಬೇಕಿತ್ತು ಅಂತ. 300 ರುಪೀಸ್ ಏನೋ ಇತ್ತು, ತೊಗೊಬೇಕಿತ್ತು ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟು ಫಸ್ಟೇ ವೀಡಿಯೋ ಮಾಡ್ಕೋಬೇಕಿತ್ತು ವಿಶಾಲ್ ಮಾರ್ಟಿಂದು. ಮಾಡೋಕ್ಕಾಗಲಿಲ್ಲ ಅಂತ ಲಾಸ್ಟಿಗೆ ಮಾಡ್ಕೊತಾ ಇದ್ದೀನಿ. ಅಣ್ಣರದು 5 ಸಮಥಿಂಗ್ ಏನೋ ಆಯಿತು. ನಾನು ತೊಗೊಂಡಿದ್ದು ಒಂದು 3.5 ಏನೋ ಆಯ್ತು ಅಷ್ಟೇ. ನೆಕ್ಸ್ಟ್ ತುಂಬ ಹೊಟ್ಟೆ ಹಸಿತಾ ಇತ್ತು. ಬೆಳಗ್ಗೆನೂ ತಿಂದಿರಲಿಲ್ಲ.
ಹೊರಗೆ ಬಂದಾಗ ಅದೇನೋ ಹೇಳ್ತಾರಲ್ಲ ಒಮ್ಮೊಮ್ಮೆ ಡಯಟ್ ತಪ್ಪಿ ಹೋಗೋದು ಸಹಜ ಅಂತ. ಸೊ ನಾವು ಊಟ ಮಾಡಿದ್ವಿ, ಬಿರಿಯಾನಿನೇ ತಿಂದ್ವಿ, ಬಿರಿಯಾನಿ ಕಬಾಬ್ ಎಲ್ಲ ತಿಂದ್ವಿ. ತಿಂದ್ಬಿಟ್ಟು ಕನಕ ಅವರು ಊರಿಗೆ ಹೋಗಬೇಕು ಇವತ್ತು ಬರೋಕ್ಕಾಗಲ್ಲ ಮನೆಗೆ ಅಂತ ಹೇಳಿದರು. ಸೊ ಅವ್ರನ್ನ ಅವ್ಳ ಫ್ರೆಂಡು ಅವರು ಇಬ್ಬರು ಬಂದಿದ್ದರು. ಸೊ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಹೋದ ಅಣ್ಣ. ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಹೋದ, ಅವ್ರಿಗೆ ಬಸ್ ಇರಲಿಲ್ವಂತೆ. ಆಮೇಲೆ ಲೇಟಾಗಿ ಹೋಗಿದ್ದಾರೆ. ನನ್ನ ಮನೆಗೆ ಬಿಡೋಕ್ಕೆ ಅಂತ ಬಂದು ಬಿಟ್ಟು ಹೋದ ವಾಪಸ್, ಅವನಿಗೂ ಅರ್ಜೆಂಟ್ ಕೆಲಸ ಇದೆ ಅಂತ. ಇದಾಗಿತ್ತು ನನ್ನ ಇವತ್ತಿನ ಶಾಪಿಂಗ್ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.